ನಾವು ಹೇಳ್ಬೇಕಂದ್ರೆ ಮಿನಿಮಮ್ ಒಂದು ವರ್ಷಕ್ಕೆ ಒಂದು ಮಾವಿನಿಂದ ಒಂದು 5 ಲಕ್ಷ ರೂಪಾಯಿ ಲಾಭ ಗಳಿಸ್ತಾ ಇದ್ದೀನಿ. ಶುಂಠಿ ಅಂದರೆ ಒಂದು 2-2.5 ಲಕ್ಷ ಶುಂಠಿಯಿಂದ, ಪಪ್ಪಾಯಿಂದ ಒಂದು 2 ಲಕ್ಷ, ಒಟ್ಟಿಗೆ ಸರಾಸರಿ ಅಂದ್ರೂ ಒಂದು 15-20 ಲಕ್ಷ ನನಗೆ ಒಟ್ಟು ಬಂದರೆ ಸರಾಸರಿ ಖರ್ಚು ಒಂದು 10 ಲಕ್ಷ ಹೋದ್ರೂ 10 ಲಕ್ಷ ವರ್ಷಕ್ಕೆ ಬರ್ತದೆ. ರಮೇಶ್ ಅಂಚೆಪಾಳ್ಯ, ಕುದೂರು ಹೋಬಳಿ, ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆ. ನಮ್ಮದು ಕೃಷಿ ಕುಟುಂಬದಿಂದ ಹುಟ್ಟಿರೋದು ನಾನು. ನಾವು 3 ಜನ ಅಣ್ಣ ತಮ್ಮಂದಿರು. ನಮ್ಮದು ಜಾಯಿಂಟ್ ಫ್ಯಾಮಿಲಿ. ನಮ್ಮದು ಒಟ್ಟು 20 ಎಕರೆ ಕೃಷಿ ಜಮೀನಿದೆ. ಆ ಜಮೀನಿನಲ್ಲಿ ನಾವು ಸಮಗ್ರ ಕೃಷಿ ಬೇಸಾಯ ಅಳವಡಿಸ್ಕೊಂಡಿದ್ದೀವಿ. ನಾನು 20 ವರ್ಷದಿಂದ ಬೆಂಗಳೂರಿಗೆ ವಿದ್ಯಾಭ್ಯಾಸಕ್ಕೆ ಹೋಗಿ BSc ವ್ಯಾಸಂಗ ಮುಗಿಸಿ ಉದ್ಯೋಗಕ್ಕೆ ಪ್ರಯತ್ನಪಟ್ಟು ಉದ್ಯೋಗ ಸಿಗಲಿಲ್ಲ. ಅದು ಮುಗಿಸಿದ ನಂತರ ಸ್ವಲ್ಪ ದಿನ ಉದ್ಯೋಗ 1-2 ವರ್ಷ ಖಾಸಗಿ ಉದ್ಯೋಗ ಮಾಡಿ, ಅದಾದ ನಂತರ ನಾನು ವ್ಯವಸಾಯ, ನಮ್ಮ ತಂದೆ ತೀರ್ಕೊಂಡ ನಂತರ ನಾನು ಈ ಫುಲ್ಲು ನಮ್ಮದು ಏನು ಜಮೀನಿದೆ 20 ಎಕರೆ, ಅದನ್ನು ಒಳ್ಳೆಯ ಒಂದು ಉನ್ನತ ಮಟ್ಟಕ್ಕೆ ತರಬೇಕು. ಇದು ತುಂಬ ಗಿಡ ಮರ ನೀಲಗಿರಿ ಈ ಥರ ತುಂಬ ಗುಟ್ಟೆ ಪ್ರದೇಶ ಆಗಿತ್ತು. ಇದನ್ನು ಇವತ್ತು ಒಂದು ಯಾವ ಥರ ತಂದಿದ್ದೀನಿ ಅನ್ನೋದು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸಮಗ್ರ ಕೃಷಿ ಮಾಡಬೇಕು. ತುಂಬ ಕಡೆ ನೋಡಿ, ತುಂಬ ಕಡೆ ವಾಹಿನಿಲಿ ಇದೆಲ್ಲ ಕಡೆ ನೋಡಿ ತಿಳ್ಕೊಂಡು ಸಮಗ್ರ ಕೃಷಿ ಬೇಸಾಯ ಪದ್ಧತಿ ಅಳವಡಿಸ್ಕೊಂಡ್ರೆ ರೈತರಿಗೆ ಹೆಚ್ಚು ಲಾಭದಾಯಕ ಆಗುತ್ತೆ ಅಂತ ಸಮಗ್ರ ಕೃಷಿ ಬೇಸಾಯ ಮಾಡಿದ್ದೀನಿ. 1,000 ಮಾವು, 300 ಸಪೋಟೊ, ಒಂದು 400 ತೆಂಗು, ಸೀಬೆ, ನಿಂಬೆ, ಕಿತ್ತಲೆ, ಬಟರ್ ಫ್ರೂಟ್ ಪ್ರತಿಯೊಂದು ಗಿಡನೂ ನಮ್ಮ ತೋಟದಾಗೆ ಹಾಕಿದ್ದೀನಿ. ಅದರ ಜೊತೆಗೆ ಸಮಗ್ರ ಕೃಷಿ ಬೇಸಾಯ ಪದ್ಧತಿಯಲ್ಲಿ ಹೆಚ್ಚು ಬೆಳೆದರೆ ರೈತರಿಗೆ ಹೆಚ್ಚು ಲಾಭದಾಯಕ. ಸಮಗ್ರ ಕೃಷಿ ಅಂದರೆ ಏನು ಮಾಡಬೇಕು ಅಂದರೆ ರೈತರು ಇವಾಗ ಮಾವು ಇರ್ತದೆ, ಮಾವು ಮಧ್ಯೆ ಸಪೋಟ ಹಾಕಿದ್ದೀವಿ. ಸಪೋಟ ಮಧ್ಯೆ ನಾವು ಅಂತರ್ಬೆಳೆಯಾಗಿ ಟೊಮೊಟೊ, ಪಪ್ಪಾಯಿ, ಶುಂಠಿ ಪ್ರತಿಯೊಂದು ಬೆಳೆ ಬೆಳೆದ್ರೆ ಯಾವುದೇ ಒಂದು ಬೆಳೆ ಕೈ ಕೊಟ್ಟರು ಇನ್ನೊಂದು ಬೆಳೆಯಿಂದ ರೈತರಿಗೆ ಹೆಚ್ಚು ಲಾಭದಾಯಕ ಆಗುತ್ತೆ. ಹಾಗೂ ನಾವು ಏನು ಮಾಡಬೇಕು, ಭೂಮಿನ ಹೇಗೆ ಫಲವತ್ತತೆ ಮಾಡಬೇಕು, ಹಾಗೂ ನೀರು ನಿರ್ವಹಣೆ ಹೇಗೆ ಮಾಡಬೇಕು ರೈತರು ಅನ್ನೋದು ಫಸ್ಟು ವ್ಯವಸಾಯ ಮಾಡೋಕ್ಕಿಂತ ಮುಂಚೆ ತಿಳ್ಕೊಳ್ಬೇಕು. ಮುಂಗಾರಿನಲ್ಲಿ ಭೂಮಿನ ಮಾಗಿ ಉಳುಮೆ ಮಾಡಿ ಭೂಮಿಗೆ ಆದಷ್ಟು ಬದು ನಿರ್ಮಾಣ ಮಾಡಿ ನೀರನ್ನ ಹೆಚ್ಚು ಭೂಮಿಗೆ ಇಂಗಿಸ್ಬೇಕು. ಅದ್ರ ಜೊತೆಗೆ ಭೂಮಿನ ಫಲವತ್ತತೆ ಜಾಸ್ತಿ ಮಾಡಬೇಕಂದ್ರೆ ಸಾವಯವ ಪದ್ಧತಿಯಲ್ಲಿ ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಈ ಗೊಬ್ಬರನ ಹೆಚ್ಚು ಹಾಕಿದ್ರೆ ಭೂಮಿ ಫಲವತ್ತತೆ ಹೆಚ್ಚುತ್ತದೆ. ಅದ್ರ ಜೊತೆಗೆ ನಾವು ಅಪ್ಸೆಂಡು ಈ ಥರ ಎಲ್ಲ ಬೆಳೆಸಿ ರೋಟ್ರಿಲಿ ಭೂಮಿಗೆ ಸೇರಿಸಿದ್ರೆ ಭೂಮಿ ನೀರನ್ನ ಹಿಡಿದಿಟ್ಕೊಂಡು ನಮಗೆ ಬೋರ್ವೆಲ್ ರೀಚಾರ್ಜ್ ಆಗುತ್ತೆ. ಇವತ್ತು ನಮ್ಮ 20 ಎಕರೆ ಜಮೀನಿಗೆ ನಾವು 2 ಬೋರ್ವೆಲ್ಲಿಂದ ಇವತ್ತು ವ್ಯವಸಾಯ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ 2 ಚೆಕ್ ಡ್ಯಾಮ್ ಇದೆ, 1 ಬಾವಿ ಇದೆ, 1 ಓವರ್ ಟ್ಯಾಂಕ್ ಮಾಡಿದ್ದೀವಿ. ಇದ್ರ ಮುಖಾಂತರ ನೀರನ್ನ ವೇಸ್ಟ್ ಮಾಡ್ದಂಗೆ ಪ್ರತಿಯೊಬ್ಬ ರೈತರು ನೀರನ್ನ ವೇಸ್ಟ್ ಮಾಡ್ದಂಗೆ ಸ್ಪ್ರಿಂಕ್ಲರು, ಡ್ರಿಪ್ಪು ಈ ಮುಖಾಂತರ ಬೆಳೆದ್ರೆ ಹೆಚ್ಚು ಲಾಭದಾಯಕ ಆಗುತ್ತೆ. ವ್ಯವಸಾಯ ಮಾಡಬೇಕಂದ್ರೆ ಪ್ರತಿಯೊಬ್ಬರು ರೈತರು ನಾವು ತಾಂತ್ರಿಕತೆ ಹಾಗೂ ವಿಜ್ಞಾನ ಅಳವಡಿಸ್ಕೊಳ್ಬೇಕು. ವಿಜ್ಞಾನ ಅಂದರೆ ಇವಾಗ ನಮ್ಮ KVK ಹಾಗೂ ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, GKVK, IHR ಈ ಥರ ವಿಜ್ಞಾನಿಗಳ ಸಲಹೆ ಪಡೆದು ಹೆಚ್ಚು ಬೆಳೆ ಬೆಳೆದ್ರೆ ಲಾಭದಾಯಕ ಆಗುತ್ತೆ. ಹಾಗೂ ಮಾರ್ಕೆಟಿಂಗ್ ನೋಡ್ಕೊಂಡು ನಾವು ಬೆಳಿಬೇಕು. ಸುಮ್ಮನೆ ಬೆಳೆದ್ಬಿಟ್ಟು ಎಲ್ಲ ರೈತರು ಇವಾಗ ಟೊಮೊಟೊ ಬೆಳೆಯೋದು ಅದು 5 ರೂಪಾಯಿ ಕೆಜಿ ಆದಾಗ ಲಾಸ್ ಆಯಿತು ಅನ್ನೋಕ್ಕಿಂತ ಮುಂಚೆ ನಾವು ಮಾರ್ಕೆಟಿಂಗ್ ನೋಡಿ ಯಾವ್ದು ಬೆಳಿಬೇಕು ಅನ್ನೋದು ವಿಜ್ಞಾನಿಗಳ ಮಾಹಿತಿ ಹಾಗೂ ಸಲಹೆ ಪಡೆದು ಬೆಳೆದ್ರೆ ಭಾಳ ಉತ್ತಮ ಆಗುತ್ತೆ. ತಿರ್ಗಾ ವ್ಯವಸಾಯ ಮಾಡಬೇಕಂದ್ರೆ ಮುಂಚಿತವಾಗಿ ಭೂಮಿನ ನಾವು ಯಾವಾಗ್ಲೂ ಹೆಚ್ಚು ಫಲವತ್ತತೆಯಿಂದ ಇಟ್ಕೊಳ್ಬೇಕು. ಹಾಗೂ ಬದು ನಿರ್ಮಾಣ ಇವೆಲ್ಲ ಮಾಡ್ತಾ ಬಂದರೆ ವರ್ಷಕ್ಕೆ ಅದು ನೀರನ್ನ ಚೆನ್ನಾಗಿ ಹಿಡಿದಿಟ್ಕೊಂಡಿರ್ತದೆ. ಅದಕ್ಕೆ ಕೆಮಿಕಲ್ ಫರ್ಟಿಲೈಸರ್ ಆದಷ್ಟು ಕಮ್ಮಿ ಮಾಡಿ ನಾವು ವರ್ಷಕ್ಕೆ ಮಿನಿಮಮ್ ಅಂದರೂ ನಾನು ಒಂದು 100 ಟ್ಯಾಕ್ಟ್ರಿ ಕೊಟ್ಟಿಗೆ ಗೊಬ್ಬರನ ಯೂಸ್ ಮಾಡ್ತೀನಿ. ಅದ್ರ ಜೊತೆಗೆ ಒಂದು 65% ಆರ್ಗ್ಯಾನಿಕ್ಕಾಗಿ ಬೆಳಿತೀನಿ. ಇನ್ನೊಂದು 30-35% ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡ್ತಾಯಿದ್ದೀನಿ. ಮಾವು 1,000 ಮಾವಿದೆ. ಮಾವಲ್ಲಿ ಎಲ್ಲ ಜಾತಿ ಮಾವು, ಆಲ್ಫೆನ್ಸಾ ಇರ್ಬೋದು, ತೋತಾಪುರಿ ಇರ್ಬೋದು, ಹೆಚ್ಚು ಆಲ್ಫೆನ್ಸಾ ಬಾದಾಮಿನ ಬೆಳೀತಾಯಿದ್ದೀನಿ. ಅದ್ರ ಜೊತೆಗೆ ನಾವು ಹೇಳ್ಬೇಕಂದ್ರೆ ಮಿನಿಮಮ್ ಅಂದರೆ ವರ್ಷಕ್ಕೆ ಒಂದು ಮಾವಿನಿಂದ ಒಂದು 5 ಲಕ್ಷ ರೂಪಾಯಿ ಲಾಭ ಗಳಿಸ್ತಾಯಿದ್ದೀನಿ. ಶುಂಠಿ ಅಂದರೆ ಒಂದು 2-2.5 ಲಕ್ಷ ಶುಂಠಿಯಿಂದ, ಪಪ್ಪಾಯಿಂದ ಒಂದು 2 ಲಕ್ಷ, ಒಟ್ಟಿಗೆ ಸರಾಸರಿ ಅಂದ್ರೂ ಒಂದು 15-20 ಲಕ್ಷ ನನಗೆ ಒಟ್ಟು ಬಂದರೆ ಸರಾಸರಿ ಖರ್ಚು ಒಂದು 10 ಲಕ್ಷ ಹೋದ್ರೂ 10 ಲಕ್ಷ ವರ್ಷಕ್ಕೆ ಬರ್ತದೆ. ರೈತರು ಈ ಥರ ಸಮಗ್ರ ಕೃಷಿ ಒಂದೇ ಬೆಳೆ ಬೆಳೆಯೋಕ್ಕಿಂತ ಸಮಗ್ರ ಕೃಷಿ ಬಗ್ಗೆ ಇವತ್ತು ಸರ್ಕಾರ ಹೆಚ್ಚು ಒತ್ತು ಕೊಟ್ಟಿದೆ. ಅದನ್ನು ಸದುಪಯೋಗ ಪಡಿಸ್ಕೊಂಡು
ಸಮಗ್ರ ಕೃಷಿ ಬಗ್ಗೆ ಹೆಚ್ಚು ಒತ್ತು ಕೊಟ್ಟರೆ ರೈತರಿಗೆ ಹೆಚ್ಚು ಲಾಭದಾಯಕ ಆಗುತ್ತೆ ಅಂತ ಹೇಳೋಕ್ಕೆ ಈ ಸಮಯದಲ್ಲಿ ಇಷ್ಟಪಡ್ತೀನಿ. ಹಾಗೂ ಒಂದೇ ಬೆಳೆ, ಇವಾಗ ಯಾವುದೋ ಒಂದು ಟೊಮೊಟೊ ಬೆಳೆಯೋದು, ಒಂದು ಹುಳ್ಳಿಕಾಯಿ ಬೆಳೆಯೋದು, ಒಂದು ಟೊಮೊಟೊ ರೇಟ್ ಆಗೋಯ್ತಂದರೆ ಎಲ್ಲ ರೈತರು ಟೊಮೊಟೊ ಹಾಕೋಕ್ಕಿಂತ ಮುಂಚೆ ಯಾವುದು ಮಾರ್ಕೆಟಿಂಗ್ ಯಾವ್ದು ಬಿದ್ದಿದೆ, ನಾವು ಯಾವ್ದು ಬೆಳಿಬೇಕು ಅನ್ನೋದು ಹೆಚ್ಚು ಸಲಹೆ, ವಿಜ್ಞಾನಿಗಳ ಸಲಹೆ ಪಡ್ಕೊಂಡು ಬೆಳೆದ್ರೆ ತುಂಬ ಆಶಾದಾಯಕ. ಹಾಗೂ ರೋಗದ ಬಗ್ಗೆಯೂ ಅಷ್ಟೇ ರೈತರು ಹೆಚ್ಚು ತಿಳ್ಕೊಳ್ಬೇಕು. ಏನೇನು ರೋಗ ಬರ್ತದೆ, ಸುಮ್ಮನೆ ಔಷಧಿ ಹೊಡಿಯೋಕ್ಕಿಂತ ಮುಂಚೆ ನಾವು ಗಿಡಕ್ಕೆ ಏನು ಔಷಧಿ ಹೊಡಿಬೇಕು ಅನ್ನೋದು ವಿಜ್ಞಾನಿಗೆ, ನೀವು ಗಿಡ ಕಿತ್ಕೊಂಡೋಗಿ ವಿಜ್ಞಾನಿಗೆ ತೋರಿಸ್ರೆ ಅವ್ರು ಹೇಳ್ತಾರೆ, ನಿಮಗೆ ಬರ್ಕೊಡ್ತಾರೆ. ಅದ್ರ ಬದಲು ನೀವು ಸುಮ್ಮನೆ ಅಂಗಡಿಗೆ ಹೋಗಿ ಯಾವುದೋ ಔಷಧಿ ತಂದು ಹೊಡಿದ್ರೆ ತುಂಬ ಲಾಸ್ ಆಗುತ್ತೆ. ತಾಂತ್ರಿಕತೆ ಬಗ್ಗೆ ಹೇಳ್ಬೇಕಂದ್ರೆ ನೀವು ಆದಷ್ಟುನು ಲೇಬರ್ನ ಕಮ್ಮಿ ಮಾಡಿ, ನಿಮ್ಮ ಮಿಷಿನರೀಸ್ ಟ್ಯಾಕ್ಟರ್ ಇರ್ಬೋದು, ರೋಟ್ರಿ ಇರ್ಬೋದು, ಪವರ್ ಸ್ಪೇಯರ್ ಇರ್ಬೋದು, ಇದನ್ನೆಲ್ಲ ಯೂಸ್ ಮಾಡಿದ್ರೆ ಲೇಬರಿಂದನೂ ಸ್ವಲ್ಪ ಹಣ ಉಳಿಸ್ಬೋದು. ಆಮೇಲೆ ನೀವು ಲಾಸ್ಟಿಗೆ ನಿಮಗೆ ಹೇಳಬೇಕು, ಹೆಚ್ಚು ನೀವು ನಿಮ್ಮ ಮಕ್ಕಳನ್ನ ಆದಷ್ಟು ಈ ವ್ಯವಸಾಯಕ್ಕೆ ಹೆಚ್ಚು ತೊಡಗಿಸ್ಕೊಂಡ್ರೆ ಮುಂದಿನ ಪೀಳಿಗೆ ವ್ಯವಸಾಯ ಅನ್ನೋದು ಉಳಿತದೆ. ನೀವು ಒಬ್ಬರೇ ಮಾಡೋಕ್ಕಿಂತ ನಿಮ್ಮ ಫ್ಯಾಮಿಲಿ ಏನಿದೆ ಅದನ್ನೆಲ್ಲ ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ನೀವು ವ್ಯವಸಾಯ ಮಾಡಿದ್ರೆ ಲೇಬರ್ ಒಳಗೂ ಸ್ವಲ್ಪ ಉಳಿಸಿ ಹೆಚ್ಚು ಲಾಭ ಗಳಿಸ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ನಾವು ಪಪ್ಪಾಯಿ ನಾನು ಇವಾಗ 1 ಎಕರೆ ಪಪ್ಪಾಯಿ ಬೆಳೆದಿದ್ದೀನಿ. 1 ಎಕರೆಗೆ ಮಿನಿಮಮ್ ಅಂದ್ರೂ ಗೌರ್ಮೆಂಟ್ ಇದ್ರ ಪ್ರಕಾರ 1000 ಗಿಡ 1200 ಅಂತಾರೆ. ನಾವು ಆ ಥರ ಇಲ್ಲ, ಒಂದು 7 ಅಡಿ ಗಿಡದಿಂದ ಗಿಡಕ್ಕೆ 6 ಅಡಿ ಸಾಲಿಂದ ಅಂತರವಾಗಿ, ಸಾಲಿಂದ ಸಾಲಿಗೆ 7 ಅಡಿ ಅಂತರವಾಗಿ ಪಪ್ಪಾಯಿ ಒಂದು 700ರಿಂದ 800 ಗಿಡ ಹಾಕಿದ್ದೀನಿ, ರೆಡ್ ಲೇಡಿ. ಅದ್ರ ಮಧ್ಯೆ ನಾನು ಇವಾಗ ಪಪ್ಪಾಯಿಗೆ ರೋಗ ಬರ್ತದೆ ಅಂದ್ಬಿಟ್ಟು ಚೆಂಡು ಹೂವು, ಮಾರಿಗೋಲ್ಡು ಚೆಂಡು ಹೂವು ಹಾಕಿದ್ದೀನಿ. ಚೆಂಡು ಹೂವು ಇವತ್ತು ಒಳ್ಳೆ ರೇಟ್ ಇದೆ. ಅದರಿಂದ ನಮಗೆ ಇವಾಗ ಗಿಡ ಏನು ಹಾಕಿದ್ದೀವೋ ದುಡ್ಡನ್ನ ಎಲ್ಲ ಚೆಂಡು ಹೂದಿಂದನೇ ಸ್ವಲ್ಪ ಲಾಭ ಬರ್ತಾಯಿದೆ. ಚೆಂಡು ಹೂವು ಹಾಕಿರೋದ್ರಿಂದ ನಮಗೆ ಮೈಟ್ಸು ಇವೆಲ್ಲ ರೋಗಗಳೆಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಇವತ್ತು ತನಕ ಪಪ್ಪಾಯಿಗೆ ಯಾವುದೇ ನಾವು ಔಷಧಿ ಸಿಂಪಡಣೆ ಮಾಡಿಲ್ಲ, ಒಂದು ಸರಿ ಮಾತ್ರ ಮಾಡಿದ್ದೀನಿ. ಬೇವಿನ ಕಷಾಯ ಈ ಥರ ಸ್ಪ್ರೇ ಮಾಡಿದ್ದೀನಿ. ಆಮೇಲೆ ಚೆಂಡು ಹೂವು ಹಾಕಿದ್ದೀನಿ, ಪಪ್ಪಾಯಿ ಮಧ್ಯೆ ಚೆಂಡು ಹೂವು ಹಾಕಿದ್ದೀನಿ. ಚೆಂಡು ಹೂವು ಕ್ಲೋಸ್ ಆಗೋಷ್ಟೊತ್ತಿಗೆ ನಮಗೆ ಪಪ್ಪಾಯಿ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಇವಾಗ ಟೊಮೊಟೊ ಒಂದು 3-4 ಬ್ಯಾಚ್ ಟೊಮೊಟೊ ಹಾಕಿದ್ದೀನಿ. ಇವಾಗ ಟೊಮೊಟೊ ಸ್ವಲ್ಪ ಸ್ಟಾರ್ಟಿಂಗು ಸ್ವಲ್ಪ ಬಿದ್ದಿದೆ. ಆಮೇಲೆ ಬಟಾಣಿ ಹಾಕಿದ್ದೀನಿ, ಶುಂಠಿ ಹಾಕಿದ್ದೀವಿ. ಸ್ವಲ್ಪ ಕಲ್ಲಂಗಡಿ ಮೊದಲು ಕರ್ಬೂಜ ಬೆಳೆದಿದೆ, ಒಂದು 10ರಿಂದ 15 ಟನ್ನು ಇವಾಗ ಕಲ್ಲಂಗಡಿ ಹಾಕಿದ್ದೀನಿ. ಒಂದು 4ರಿಂದ 5 ಟನ್ನು ಕಲ್ಲಂಗಡಿ ಬೆಳೆ ಇದೆ. ಮಾವಿದೆ, ಮಾವು ಬಂದಿದೆ ಆಲ್ರೆಡಿ. ಈಗ ಮಾವನ್ನು ನಾವು ನೇರ ಮಾರ್ಕೆಟೇ ಮಾಡ್ತೀನಿ. ನೇರ ಮಾರ್ಕೆಟೇ ಮಾಡೋದ್ರಿಂದ ರೈತರಿಗೆ ಹೆಚ್ಚು ಲಾಭದಾಯಕ ಆಗುತ್ತೆ. ಅಂಗಡಿಗಳಿಗೆ ಈ ಮಧ್ಯವರ್ತಿಗಳ ಅವಳಿ ತಪ್ಪಿಸಿ ನೀವು ನೇರ ಮಾರ್ಕೆಟೇ ಮಾಡಿದರೆ ನಿಮಗೆ ಕಮಿಷನ್ ಡೈರೆಕ್ಟ್ ಸಿಗೋದ್ರಿಂದ ರೈತನು ನೀವು ಒಳ್ಳೆ ಕ್ವಾಲಿಟಿ ಬೆಳಿಬೇಕು. ಒಳ್ಳೆ ಗುಣಮಟ್ಟದ ಹಣ್ಣುಗಳು ಬೆಳೆದ್ರೆ ಯಾರು ಬೇಕಾದರೂ ಬಂದು ನಿಮಗೆ ಪರ್ಚೇಸ್ ಮಾಡ್ತಾರೆ ಡೈರೆಕ್ಟಾಗಿ. ಈ ಕಂಪ್ನಿಗಳು ರಿಲಯನ್ಸು, ಈ ಥರ ಆಪ್ಕಮ್ಸು, ಈ ಥರ ಡೈರೆಕ್ಟ್ ಕಂಪ್ನಿಗಳ್ನ ಹಿಡ್ಕೊಂಡು ನೀವು ನೇರ ಮಾರ್ಕೆಟೇ ಮಾಡಿದ್ರೆ ತುಂಬ ಲಾಭ ಆಗುತ್ತೆ.